ಸಾಗರ್, ನೀನು ಕಿಂಚಿತ್ತು ಸ್ವಾರ್ಥ ಇಲ್ಲದೆ ತಂಗಿಯ ಮಾನ ಉಳಿಸಲು ಇಡೀ ಆಸ್ತಿನ ಜಾಮೀನ್ ನೀಡಿ ನನ್ನ ಸೇಡಿನ ಕಿಡಿಗೆ ಮಠ ನನ್ನ ತಂದೆಯ ಆಸೆಯಂತೆ ಈ ಹತ್ತೂರು ಒಡೆತನ ನನ್ನ ಕೈವಶವಾಗಲೇಬೇಕು. ಅಂದರೆ ಸಾಗರ್, ನೀ ಸತ್ತರೆ ಮಾತ್ರ ಅದು ಸಾಧ್ಯ. ನನ್ನ ಪ್ರತಿಜ್ಞೆಯಂತೆ ತಂದೆಯ ಆತ್ಮಕ್ಕೆ ಶಾಂತಿ. ಮೋಸ ವಂಚನ ದ್ರೋಹಗಳಿಂದ ಆಯುಧ ಇದ್ದವರು ಮಾಂಸಕ್ಕೆ ಬೆಳೆಸಿದ ಈ ತಂಗಿಗೆ ನಾನೊಂದು ಶ್ರೀಮಂತನ ಮಾಂಸಕ್ಕೆ ಬೆಳೆಸಿದ ಈ ತಂಗಿಗೆ ನಾನೊಂದು ಶ್ರೀಮಂತ ಕಣ್ಣೀರಸಿ ಮಡಿಲನ್ನು ತುಂಬಿ ಆರೈಸಿನ ಬೆಳಗುವೆ ಸಾಕಿ ಬೆಳೆಸಿದ ಈ ತಂಗಿಗೆ ನಾನೊಂದು ಮಡಿಲನ್ನು ಪುರುಷನ ಕುಂಕುಮವ ತೆನ್ನೆಗೆ ಹಚ್ಚಿ ಬಳೆಯನ್ನು ತೊಡಿಸಿ ನಾನಿಂದು ಹರಸಿ ಮರಳನ್ನು ತುಂಬಿ ಬಳೆಯನ್ನು ತೊಡಿಸಿ ಅರಿಶಿಣವ ಹಚ್ಚಿ ಸಂತೋಷದಿಂದ ಬಾಳೆಂದು ಹರಸುತ್ತಲೇ ನಾವು ಇಂದು ಸಾಕಿ ಬೆಳೆಸಿದ ಈ ತಂಗಿಗೆ ನಾನೊಂದು ಮಡಿಲು ನಾ ಸಾಕಿ ಬೆಳೆಸಿದ ಈ ತಂಗಿಗೆ ನಾನೊಂದು ಶ್ರೀಮಂತ ದಯವಿಟ್ಟು ಊಟ ಮಾಡ್ಕೊಂಡೋಗಿ ಬೆಳ್ಳಿ ಬಟ್ಟೆ ಕರಡಿ ಇಟ್ಕೊಂಡೋಗಿ. ಚಿಕ್ಕಮ್ಮರೇ ಹೊಸ ವಿಶ್ರಾಂತಿ ತಗೊಂಡು ಆಮೇಲೆ ಊಟ ಮಾಡೋರಂತೆ ಬನ್ನಿ. ಆಶೀರ್ವಾದ ಮಾಡಿ. ಪಂಚಮಿ, ನನ್ಗೆ ಯಾಕೋ ಹಸ್ವಿಲ್ಲ, ಒಂದು ಲೋಟ ಹಾಲಿದ್ರೆ ತಗೋಬಮ್ಮ. ಹೊಟ್ಟೆ ಸ್ವಲ್ಪ ಇದಾಗ್ತಾ ಇದೆ, ಆಮೇಲೆ ಮಾಡ್ತೀನಿ. ಈಗ ಸದ್ಯಕ್ಕೆ ಒಂದು ಲೋಟ ಹಾಲು ತಗೋ. ನೀವು ಕೂತ್ಕೊಂಡಿರಿ, ನಾನು ಹಾಲು ನನ್ನ ಬಹು ವರ್ಷಗಳ ಘನ ಕಾರ್ಯ ಸಾಧನೆಗೆ ಇದೇ ತಕ್ಕ ಸಮಯ. ನಾನು ಈಗ ಬಹು ಬುದ್ಧಿ ಉಪಯೋಗಿಸಿದರೆ ಒಡೆತನ ನನ್ನ ಕಪಿ ಮುಷ್ಟಿಗೆ ಖಚಿತ. ನೀನ್ ಯಾಕೆ ತರಕ್ ಹೋದೆ ಪಂಚಮಿ? ರೆಸ್ಟ್ ತಗೊಳ್ದೆ? ಪರವಾಗಿಲ್ಲ, ಕುಡಿರಿ. ಬಾ, ಚೇರಲ್ಲಾದ್ರೂ ಕೂತ್ಕೋ. ಆಯಾಸವಾಗಿದೆಯೇನು? ಬರ್ತೀನಿ ಅಂತ ಹೇಳಿದ್ರು, ಆದ್ರೆ ಇನ್ನೂ ಬರ್ಲಿಲ್ವಲ್ಲ. ಅಗೋ ಅಣ್ಣ ಬಂದ. ಕೀರ್ತಿ, ಪಂಚಮಿ ಬಾಸಾಗ ಕೀರ್ತಿ ತಗೋಪ್ಪ, ಇದರಲ್ಲಿ ಬಟ್ಟೆ ಒಡವೆ ಎಲ್ಲ ಇದೆ, ತಗೋ.
ಯಾವಾಗ್ಲೂ ನೋಡಿದ್ರೆ ತಂಗಿನ ಮರ್ತೇ ಬಿಡ್ತಾನೆ. ಯಾಕೋ ನಾನು ನೋಡ್ತಾನೆ ಇದೀನಿ, ತಂಗಿ ಮೇಲೆ ಪ್ರೀತಿನೇ ಹೊರಟೋಗ್ಬಿಟ್ಟಿದೆ. ಇಲ್ಲಮ್ಮ ಪಂಚಮಿ, ನೀನು ಕೊಡದೇ ಇರ್ತೀನಿ ಏನಮ್ಮ. ಈ ಅಣ್ಣನ ಪ್ರಾಣಕ್ಕೆ ಪ್ರಾಣವಾಗಿರೋ ತಂಗಿ ಕಣಮ್ಮ ನೀನು. ಅಮ್ಮ ಪಂಚಮಿ, ಇವತ್ತು ನಿಮ್ಮಿಬ್ರು ಮುಖದಲ್ಲಿ ನಗು ನೋಡಿ ನನಗೆ ಎಷ್ಟೊಂದು ಸಂತೋಷ ಆಗ್ತಾ ಇದೆ ಗೊತ್ತಮ್ಮ. ಅಣ್ಣ, ಆ ನಗು ಕಾರಣನೇ ನೀನಲ್ವಣ್ಣ. ನನ್ನ ಮುಖದಲ್ಲಿ ನಗು ತರ್ಸಕ್ಕೋಸ್ಕರ ನೀನ್ ಮಾಡಿರೋ ತ್ಯಾಗ ಎಂಥದ್ದು ಹೇಳು. ಇಂಥ ಅಣ್ಣ ಯಾರು ಸಿಗಲ್ಲ, ನನಗೆ ಸಿಕ್ಕಿದ್ದಾನೆ, ಅದು ನನ್ನ ಅದೃಷ್ಟ. ಪಂಚಮಿ, ಆ. ಸಾಗರ್, ಬೆಳಿಗ್ಗೆಯಿಂದ ಒಬ್ನೇ ಕಾರ್ಯಕ್ಕೆಲ್ಲ ಒಡ್ಡಾಡಿ ಸುಸ್ತಾಗಿದೀಯಾ, ಇನ್ನೂ ಹೊಟ್ಟೆಗೆ ಊಟನೂ ಮಾಡಿಲ್ಲ. ತಗೋ ಪಂಚಮಿ, ನಿನ್ನ ಅಣ್ಣಂಗೆ ಈ ಹಾಲ್ನಾದ್ರೂ ಕೊಡು, ಕುಡೀಲಿ. ಅಣ್ಣ ಬಂದಿದ್ದ ಖುಷಿನಲ್ಲಿ ನಾನು ಮರ್ತೋಗ್ಬಿಟ್ಟೆ. ಕುಡಿ. ತಗೋ. ನೀವು ಆಮೇಲೆ ಆಯ್ತು, ನನ್ಗೆ ಆಮೇಲೆ. ಅಮ್ಮ ಪಂಚಮಿ, ಬೆಳಗ್ಗೆಯಿಂದ ಏನೋ ತಿಂದಿದ್ಯೋ ಇಲ್ವೋ, ಮೊದಲು ಕುಡಿಯೋಣ. ಇನ್ನ ಎಷ್ಟೊಂದು ಕೆಲಸ ಇದೆ. ಆ ಕೆಲಸ ಎಲ್ಲ ಮುಗಿದ್ಮೇಲೆ ಎಲ್ಲ ಒಟ್ಟಿಗೆ ಕುಳಿತು ಬಿಡಮ್ಮ. ಆಯ್ತು, ಅಲ್ಲಿವರೆಗೂ ಏನು ಹೊಟ್ಟೆ ಹಸ್ಕೊಂಡಿರ್ತೀಯ, ಮೊದಲು ಕುಡಿ. ಕೊಡಮ್ಮ. ನಿನ್ ಮನ್ಸ್ಗೂ ಯಾಕೆ? ಅಲ್ಲ, ಅದು ಅಲ್ಲಿ ಕುಡಿಬೇಡಿ. ನಿಮ್ ದಮ್ಮ ಎತ್ತಿನ ಹಾಲು ಮಾತ್ರ ಕುಡಿಬೇಡ್ರಿ. ಏ ಸಂಧ್ಯಾ, ಏನ್ ಹೇಳ್ತಿದ್ದೆ ನೀನು? ನೋಡಿ, ನಿಮ್ ದಮ್ಮ ಎತ್ತಿನ ಈ ಹಾಲು ಮಾತ್ರ ಕುಡಿಬೇಡಿ. ನಿಮ್ ದಮ್ಮ ಏನನ್ನ ಮಾತು ಕೇಳಿ, ಯಾಕೆ ಏನು ಅಂತ ಕೇಳಬೇಡಿ, ಹಾಲು ಮಾತ್ರ ಕುಡಿಬೇಡಿ. ಅಣ್ಣ ಬೆಳಗ್ಗೆಯಿಂದ ತಿಂಡಿನೂ ತಿಂದಿದ್ದಾನೋ ಇಲ್ವೋ, ಹೊರಗಡೆ ಸುತ್ತಾಡ್ಕೊಂಡು ಬಂದ, ಊಟ ಮಾಡೋದು ಲೇಟ್ ಆಗುತ್ತೆ ಅದಕ್ಕೆ. ಸ್ವಲ್ಪ ಹಾಲಾದ್ರೂ ಕುಡಿಲಿ ಬಿಡಿ. ಅಯ್ಯೋ 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 ರಾಕ್ಷಸಿ, ನೀನೇ ಜೀವ ಸರ್ವಸ್ವ ಅಂತ ಬದುಕ್ತಿರೋ ಒಡ ಹುಟ್ಟದ ಅಣ್ಣಂಗೆ ಹಾಲಲ್ಲಿ ವಿಷ ಹಾಕೊಡೋದಕ್ಕೆ ನಿಮ್ ಮನ್ಸಾದ್ರೆ ಹೇಗೆ ಬಂತು? ಸಂಧ್ಯಾ, ಏನ್ ಹೇಳ್ತಾ ಇದೀಯ ನೀನು? ಸಾಗರ್, ಅವಳಿಗೆಲ್ಲೋ ತಲೆ ಕೆಟ್ಟಿರ್ಬೇಕು. ನೀ ಕುಡಿಯಪ್ಪ, ಊಟ ಮಾಡೋದು ಇನ್ನು ಎಷ್ಟೊತ್ತಾಗುತ್ತೋ ಏನೋ. ಅಯ್ಯೋ ರಾಕ್ಷಸ, ಏನ ಮಾಡ್ತಾನೆ ನನ್ ಗಂಡ? ಸುಮ್ಮನೆ ಇರೋ ರೀ. ನಿಮ್ ದಮ್ಮ ಅಂತೀನಿ, ಹಾಲು ಮಾತ್ರ ಕುಡಿಬೇಡ್ರಿ, ಹಾಲು ಮಾತ್ರ ಕುಡಿಬೇಡಿ. ನಿಮ್ ಕಾಲು ಹಿಡ್ಕೊತೀನಿ, ಹಾಲು ಮಾತ್ರ. ಸಂಧ್ಯಾ, ಏನ್ ಮಾತಾಡ್ತಾ ಇದೀಯ ನೀನು? ನನ್ನ ತಂಗಿ ಅಣ್ಣಂಗೆ ವಿಷ ಕೊಡ್ತಾಳ? ದಿಕ್ಕಿಲ್ಲ ಅಂತ ನಿನ್ನ ಮದುವೆ ಆಗಿದ್ದಕ್ಕೆ ನನ್ನ ತಂಗಿ ಮೇಲೆ ಅನುಮಾನ ಪಡ್ತೀಯೇನೆ? ಮನೆ ಹಾಡಿ. ರೀ, ನೀವ್ ನನ್ನ ನೋಡಿರಿ, ಬಡಿರಿ, ಸಾಯಿಸ್ರಿ. ಹೌದು ರೀ, ದಿಕ್ಕಿಲ್ದೆ ಕುಂಟಿ ಕುಂಟಿ ಅಂತ ಮಾಂಗಲ್ಯ ಭಾಗ್ಯನೇ ದೊರಿದೇ ಇದ್ದು ನನ್ನಂತವಳಿಗೆ ಮಾಂಗಲ್ಯ ಭಾಗ್ಯ ಕೊಟ್ಟ ದೇವ್ರು ರೀ ನೀವು. ನನ್ನ ಸ್ವತಂತ್ರವಾಗಿ 4 ಕಡೆ ಓಡಾಡ್ಕೊಂಡು ನಾನು ಹೇಗಪ್ಪ ಬದುಕೋದು ಅಂತ ಕನಸು ಕಾಣ್ತಿದ್ದವಳಿಗೆ ಕಾಲನ್ ಕೊಟ್ಟಿದ್ದು ಮಹಾನ್ ಭಾರ ಕಡ್ರಿ ನೀವು. ಇಂಥವ್ರು ವಿಷ ಕೊಡ್ ಸಾಯೋದು ನನಗಿಷ್ಟ ಇಲ್ಲ. ನಿಮ್ ನಮ್ಮ ಹಾಕ್ತೀನಿ. ಸಂಧ್ಯಾ, ನೀನ್ ಪದೇ ಪದೇ ನನ್ನ ತಂಗಿ ಮೇಲೆ ಅನುಮಾನ ಪಡ್ತಾ ಇದ್ರೆ ಒಂದು ಕ್ಷಣ ನಿನ್ನ ಈ ಮನೇಲಿ ಇರಿಸಲ್ಲ. ಏ ನಾಯಿ, ಹೋಗಿ ತೊಲಗೆ ಮನೆಯಿಂದ ಆಚೆ, ಹೋಗಿ ಮನೆಯಿಂದ ಆಚೆ. ನಾನು ಅಣ್ಣಂಗೆ ವಿಷ ಬೆರೆಸ್ಲಿ, ಅಣ್ಣಂಗೆ ವಿಷ ಬೆರೆಸಿ ಕೊಟ್ಟು ಅವನ್ ಸತ್ತೋದ್ರೆ ಈ ಜೀವ ಬದುಕಿರುತ್ತೆ ಅನ್ಕೊಂಡ್ರ? ಇಲ್ಲ, ನಾವಿಬ್ರು 2 ಆಗಿದ್ರು ನಮ್ಮಲ್ಲಿರೋದು ಒಂದೇ ಜೀವ. ಅವ್ನಿಗೇನಾದ್ರೂ ಆದ್ರೆ ನಾನ್ ಸಹಿಸ್ಕೊಡಲ್ಲ, ನನಗೇನಾದ್ರೂ ಆದ್ರೆ ಅವ್ನ್ ಮನೆ ಹಾಳಿ. ಮಾಡಿದೀನಿ ನನ್ನ ಗಂಡಂಗೆ ಯಾಕೆ ಹಾಲಲ್ಲಿ ವಿಷ ಹಾಕೊಳ್ಬೇಕಂತ ನಾನು ಹೇಳ್ತಿರೋದು ಸತ್ಯ. ನನ್ನ ಮಾತು ನಂಬಿ, ಈ ಹಾಲಲ್ಲಿ ವಿಷ ಇದೆ ರೀ. ಕುಡಿಬೇಡಿ. ಈಗೇನು ಇದರಲ್ಲಿ ವಿಷ ಇದೆ ರೀ? ಅದಕ್ಕೆ ಹೇಳ್ತಿರೋದು ಇದ್ರಲ್ಲಿ ವಿಷ ಇದೆ. ಹೌದಾ? ಇಲ್ಲ ಪಂಚಮಿ, ನೀನ್ ಹೇಳೋಣ, ಇದ್ರಲ್ಲಿ ವಿಷ ಇದೆ. ಅಮ್ಮ, ಅವಳೇನೋ ಬುದ್ಧಿ ಇಲ್ದೆ ಏನೋ ಮಾತಾಡ್ತಿದ್ದೆ. ಕೊಡಮ್ಮ ಇಲ್ಲ ಇದನ್ನ. ಇರಣ್ಣ, 1 ನಿಮಿಷ. ಇದ್ರಲ್ಲಿ ವಿಷ ಇರೋದೇ ನಿಜ ಆದ್ರೆ ಇದನ್ನ ಕುಡ್ದು ನಾನ್ ಸಾಯ್ತೀನಿ. ಅದಕ್ಕೆ ಯಾಕಣ್ಣ ಇದ್ರಲ್ಲಿ ವಿಷ ಇದೆ, ನೀನ್ ಕುಡ್ರೆ ಸತ್ತೋಗ್ತಾಳೆ ಅಂತಾರೆ? ಪಂಚಮಿ, ಏ ಪಂಚಮಿ, ನೀನು ನೋಡಿದ್ಯೇನೆ? ನೋಡಿದ್ಯಾ?
ಇದ್ರಲ್ಲಿ ವಿಷ ಬೆರೆಸ್ತಿದ್ಲೆ ನನ್ನ ತಂಗಿ ಕುಡಿತಿದ್ಲೇನೆ ಕುಡಿತಿದ್ಲ ಅವಳು. ಅದು ನಾನು ಏನೇನೋ ಮಾಡ್ತಾರೆ ನೋಡಿ, ಯಾವ ಅಮ್ಮ ಪಂಚಮಿ ಬಿಡಮ್ಮ ಇಲ್ಲಿ. ಅಯ್ಯೋ ಅಯ್ಯೋ ಈಗ ಏನ್ ಮಾಡ್ಲಿ? ಶಿವಣ್ಣ ಶಿವಣ್ಣ ಎಲ್ಲಿದೆ ಶಿವಣ್ಣ? ಶಿವಣ್ಣ ಶಿವಣ್ಣ ಇವರೆಲ್ಲ ಸೇರ್ಕೊಂಡು ನನ್ನ ಗಂಡಗ ಹಾಲಲ್ಲಿ ವಿಷ ಹಾಕಿಸ್ಬಿಟ್ಟಿದ್ದಾರೆ. ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಏನ್ ಹೇಳ್ತಿದ್ದೀರಮ್ಮ? ಬೆಳಗ್ಗೆಯಿಂದ ಏನು ತಿಂದಿಲ್ವಲ್ಲ, ಅದಕ್ಕೆ ತಲೆ ಕೆಟ್ಟಿ ಮಾತಾಡ್ತಿದ್ದಾಳೆ. ಇಲ್ಲ ಶಿವಣ್ಣ ನನ್ನ ಮಾತು ಕೇಳು, ಅವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಶಿವಣ್ಣ ಅಂಥದ್ದೇನು ಆಗಿಲ್ಲ ಶಿವಣ್ಣ. ನೋಡು ನಾನು ಚೆನ್ನಾಗಿದ್ದೀನಲ್ವ ಶಿವಣ್ಣ. ನನ್ಗೇನಾಗಿದೆ ಶಿವಣ್ಣ? ಅವಳೇನೋ ಮಾತಾಡ್ತಾಳೆ ಅಂತ ಮಾಡ್ಬೇಡ ಬಿಡು. ಶಿವಣ್ಣ ನಿನ್ನಮ್ಮಯ್ಯ ಅವ್ರ ಮಾತನಾಡ್ಬೇಡ. ನಿಜವಾಗ್ಲೂ ವಿಷ ಬೆರೆಸಿ ಹೊಡೆಯರೇ, ನಾನು ಹೋಗಿ ಡಾಕ್ಟ್ರ್ ಫೋನ್ ಹಾಕ್ತೀನಿ. ನಾನು ಏನಮ್ಮಾದ್ರೂ ಮಾಡಿದ್ದೆ ನಿನಗೆ? ಡಾಕ್ಟ್ರೇ ಎಷ್ಟು ಬೇಡ್ಕೊಂಡೆ ನನ್ನ ಮಾತಂಬಿ ನನ್ನ ಮಾತೆ ಕೇಳಲಿಲ್ಲ. ಹೊಡೆಯರೇ, ಇಲ್ಲ ನಾನು ವಿಷ ಹಾಕಿಲ್ಲ. ನಿಜವಾಗ್ಲೂ ನಾನು ವಿಷ ಹಾಕಿಲ್ಲ. ಹೇಳಿ ಹೊಡೆಯರೇ, ಹೊಡೆಯರೇ. ಹೊಡೆಯರೇ, ನನ್ನ ತಂಗಿ ಹಾಲು ಕುಡಿದಿದ್ದಾಳೆ ಶಿವಣ್ಣ. ಅವ್ಳು ಸತ್ತೋಗ್ಬಿಡ್ತಾಳೆ ಶಿವಣ್ಣ. ಫೋನ್ ಮಾಡಿದ್ದೆ ಹೊಡೆಯ, ಗೊತ್ತಾಯ್ತಲ್ಲ? ನನ್ನ ತಂಗಿ ನೋಡು ಶಿವಣ್ಣ. ಡಾಕ್ಟ್ರ್ ಫೋನ್. ಶಿವಣ್ಣ ಶಿವಣ್ಣ ಪಂಚಮಿ ಅರೆ ಏನಾಯ್ತಮ್ಮ ಪಂಚಮಿ? ಹೊಡೆಯರೇ, ಸೇರ್ಕೊಂಡು ಇಬ್ರು ಹಾಲಲ್ಲಿ ವಿಷ ಬೆರೆಸಿದ್ರು. ನಿನ್ ಬಗ್ಗೆ ನಾನ್ ತಿಳ್ಕೊಬಿಟ್ಟಲ್ಲೇ. ಅಯ್ಯೋ ಪಂಚಮಿ ಹೊಡೆಯರೇ, ಹೊಡೆಯರೇ. ಪಂಚಮಿ ನನ್ನ ಸಂಧ್ಯಾ ಹಾಗೆ ಸುರಿದರು ನನ್ನ ತಂಗಿ ನೋಡಿಸ್ಕೊಡೆ. ಸೋದರಿಯಾಗಿ ಮರುಗುವ ಈ ಒಡ ಹುಟ್ಟಿದ ಅಣ್ಣ ನೀನೇ ಸಾವು ಬದುಕಿನ ನಡುವೆ ಓಡಾಡ್ತಿದ್ಯಾ? ನನ್ನನ್ನ ಉಳಿಸು ಅಂತ ಹೇಳ್ತಿದ್ಯಲ್ಲ ಶಿವಣ್ಣ ಅಣ್ಣ. ಹೊಡೆಯರೇ, ಶಿವಣ್ಣ ಡಾಕ್ಟ್ರ್ ಫೋನ್ ಮಾಡಿದ್ದೆ ಹೊಡೆಯ. ನನ್ನ ತಂಗಿ ನೋಡಿಸು ಶಿವಣ್ಣ. ಡಾಕ್ಟ್ರಿಗೆ ಫೋನ್ ತಂಗಿ ಆಗಿದೆ. ನೋಡಿಸು ಶಿವಣ್ಣ. ಅಣ್ಣ ನಾನ್ ವಿಷ ಹಾಕಿಲ್ಲ ಕಣೋ. ನಾನ್ ಪಂಚಮಿ ವಿಷ ಹಾಕಿಲ್ಲ. ಪಂಚಮಿ ಪಂಚಮಿ ನನ್ನ ತಂಗಿ ಸತ್ತೋಗ್ಬಿಟ್ಲು ಕಣ. ಒಂದೇ ಬಳ್ಳಿಯ ಹೂಗಳು ಒಂದಾಗಿ ಭೂಮಿ ನಡುವೆ ಸೇರಿದರು. ಒಂದೇ ಬಳ್ಳಿಯ ಹೂಗಳು ಒಂದಾಗಿ ನಡುವೆ ಸೇರಿದರು. ಏನಂತ ಮಾಡಿದೀನಿ ಅಂತ ಈ ರೀತಿ ಶಿಕ್ಷೆಗಳನ್ನ ಕೊಟ್ಟಿದ್ದೀರಿ? ಈ ಮನೆ ಕಾಲಿಡ್ತಿದ್ದಕ್ಕೇನೆ ಈ ಮನೆ ದೇವರು ನಮ್ಮ ಮಾವಯ್ಯನ್ನೇ ಕಳ್ಕೊಂಡ್ಬಿಟ್ಟೆ. ಈಗ ಈ ಮನೆ ಮಗಳು ನನ್ನ ಕಣ್ ಮುಂದೆನೆ ಪ್ರಾಣ ಬಿಡೋಗ ಮುತ್ತೈದೆಯಾಗಿ 100 ಕಾಲ ಬಾಳ್ಬೇಕು ಅಂತ ಆಸೆ ಪಟ್ಟೆ. ನನ್ನ ಕರಳಿನ ಕುಡಿ ಅಪ್ಪನ ಮುಖ ನೋಡೋ ಮೊದ್ಲೇನೆ ನನ್ನ ಸೌಭಾಗ್ಯನೇ ಕಿತ್ಕೊಂಡ್ಬಿಟ್ಟಿಯಲ್ಲ ತಂದೆ. ಹಿನ್ನಿರಲ ಹಣೆಯಲ್ಲಿ ಸಿಂಧು
ರೂಪವಿಲ್ಲ, ಇನ್ನಿಗಳ ಕೊರಳಲ್ಲಿ ಮಾಂಗಲ್ಯವಿಲ್ಲ, ಇನ್ನಿಗಳ ಕೈಯಲ್ಲಿ ಸೌಭಾಗ್ಯನಾದ ಬಲಗಳಿಲ್ಲ, ಇನ್ನೆಂದು ಇವಳು ಮುತ್ತೈದೆಯಲ್ಲ, ಮುತ್ತೈದೆಯಲ್ಲ, ಮುತ್ತೈದೆಯಲ್ಲ. ಯಾರೋ ನಾನು ವೀಸಾ ಕೊಟ್ಟಿದ್ದು? ಇನ್ಯಾರು ಬರ್ಬೇಕು ಸಂಜಯ್? ಈ ಸಂಜಯ್ ರಾಕ್ಷಸಿ ದಿಕ್ಕಿಲ್ಲತ್ತವರಿಗೆ ಬಾಳ ಕೊಟ್ಟಿದ್ದಕ್ಕೆ ನನ್ನ ಅಣ್ಣಂಗೆ ವೀಸಾ ಕೊಟ್ಬಿಟ್ಟಲೆ. ನಾನ್ ನಿನ್ ಬಿಡಲ್ಲ. ಬನ್ನಿ ಇನ್ಸ್ಪೆಕ್ಟರ್, ಬನ್ನಿ. ಅನ್ಯಾಯವಾಗಿ ನನ್ನ ಹೆಂಡತಿನ ನನ್ನ ಬಾವನ್ನ ಹೇಗೆ ಬಲಿ ತಗೊಂಡ್ಬಿಟ್ಟಿದ್ದಾರೆ ಈ ರಾಕ್ಷಸ ಇನ್ಸ್ಪೆಕ್ಟರ್. ಇಷ್ಟಕ್ಕೆಲ್ಲ ಕಾರಣ ಈ ಮಳೆಗಾಲ. ಇವಳು ನಾ ಕರ್ಕೊಂಡು ಹೋಗಿ ಬಂದು ಇಲ್ಲ ಸರ್. ಅಣ್ಣ ಅಣ್ಣ ನನ್ನ ನಿನ್ ತಂಗಿ ಕಣೋ. ನಿನ್ ತಂಗಿ ಮೇಲೆ ಯಾಕೆ ಇಲ್ದೇನೋ ಆರೋಪ ಮಾಡಿದ್ದೀರಾ? ನಾನು ಇದಕ್ಕೇನಾದ್ರೂ ಮಾಡಿದ್ದೀನಿ? ನಾನು ಅಂತೇಳಲ್ಲ ಕಣೋ. ನೀನೇ ತಾನೇ ಹೇಳ್ಕೊಟ್ಟಿದ್ದು. ಇನ್ಸ್ಪೆಕ್ಟರ್, ಇವಳನ್ನ ಬಿಡ್ಬೇಡಿ. ಇವಳ ಸಾಯೋವರೆಗೂ ಜೈಲಲ್ಲಿ ಕೊಳೆಯೋಗ್ ಮಾಡಿ ಇನ್ಸ್ಪೆಕ್ಟರ್. ನಮ್ಮ ಅಣ್ಣನ ಬಲಿ ತಕೊಂಡ್ಬಿಟ್ಟಿದ್ದಾಳೆ. ಇಲ್ಲ ಸಾಹೇಬ್ರೆ, ಇಲ್ಲ, ನಮ್ ಚಿಕ್ಕಮ್ಮರು ಹಿಂಗ್ ಮಾಡಿಲ್ಲ, ನನ್ ನಂಬಿ. ಇಲ್ಲ ಸರ್, ಈ ಸಂಜಯ್ ಅಲ್ವಾ ಯಾರು ಹೋಟೆಲ್ ಹಾಲು ತಗೊಂಡಿದ್ದು. ಓ ಮೈ ಗಾಡ್, ಅದು ಈ ಮನೆ ಸೊಸೆನೆ. ಓ ಮೈ ಗಾಡ್, ಈ ಮನೆ ಸೊಸೆನೆ, ಅದು ತಾಳಿ ಕಟ್ಟು ಗಂಡನ್ನ ಎಂತ ಕೆಲಸ ಮಾಡ್ಬಿಟ್ಟಮ್ಮ. ನೋಡ್ತಾ ಇದ್ದೀರಾ? ಇಷ್ಟೇ ಮಳೆ ಹಾಕ್ಬಿಟ್ಟು ಎಲ್ಲ ಕರ್ಕೊಂಡು ಹೋಗಿ. ಎಸ್ ಸರ್, ಅರೆಸ್ಟ್. ತಪ್ಪು ಮಾಡುವುದು ಒಪ್ಪನಾದರೂ